ನಟ್ಸರ್ಪ್ ಕಂಪ್ನಿಯಿಂದ ಬಂದಿದ್ದೀವಿ. ನೋಡಿ ನಾವು ಇಲ್ಲಿ ಕುಮಾರು ವೇಲು ಅವರಿಗೆ ಸೇತು ಸ್ಟಿಮ್ರಿಚ್ಚು NPKಗಳು ಕೊಟ್ಟು ಮಾಡಿಸಿರ್ತಕ್ಕಂಥ ಬೆಳೆ ಇದು, ಭತ್ತ ಇದು. ಯಾವ ಥರ ಗಟ್ಟಿ ಇದೆ ಭತ್ತ ಮತ್ತು 2 ಎಕರೆಗೆ ಎಷ್ಟು ಮೂಟೆ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ. ಅವ್ರು ಇಲ್ಲಿದ್ದಾರೆ ನಮ್ಮ ಜೊತೆಯಲ್ಲಿ. ಇದು ಸತ್ಯವಾದ ಮಾತು, ಇಲ್ಲೇ ಇದೆ ಭತ್ತ. ಅವ್ರ ಹತ್ರನೇ ಕೇಳ್ಕೊಳ್ಳಿ. ಎಲ್ಲ ರೈತರು ಅವ್ರ ಅನುಭವನ ಹಂಚ್ಕೊಳ್ಳಿ. ಸರ್, ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮಾತಲ್ಲಿ ಒಂದೆರಡು ಮಾತು ಹೇಳಿ ಸರ್. ನಮಸ್ಕಾರ ನನ್ನ ಆತ್ಮೀಯ ರೈತ ಬಾಂಧವರೇ. ನಾವು ಭತ್ತ ಬೆಳೆ ಈಗಾಗಲೇ ಸುಮಾರು 10 ವರ್ಷದಿಂದ ನಾವು ಬೆಳೆ ಬೆಳೀತಾ ಇದ್ದೀರಿ. ನಾವು ನಾರ್ಮಲಾಗಿ ಏನು ಹಳೆ ಪದ್ಧತಿಯಲ್ಲಿ ಬೆಳೆದಿರೋದು ಸುಮಾರು ಅಂದರೆ 1 ಎಕರೆಗೆ 20 ಮೂಟೆ ಇಲ್ಲ 30 ಮೂಟೆ ಅಂದರೆ ತುಂಬ ಅತಿ ಹೆಚ್ಚು ಆಗೋದು. ಈ ಸಲ ನಮ್ಮ ನಾಗರಾಜ್ ಅವ್ರ ಟೀಮು, ನಾಗರಾಜ್ ಅವರ ನೇತೃತ್ವದಲ್ಲಿ ಕುಮಾರ್ ಮತ್ತು ಚಂದ್ರಶೇಖರ್ ಅವರ ಟೀಮ್ ಅವರ ಗೈಡೆನ್ಸ್ ಪ್ರಕಾರ ನಮ್ಮ ನೆಟ್ಸರ್ಫ್ ಕಂಪನಿಯ ಸ್ಟಿಮ್ರಿಚ್ಚು ಮತ್ತು NPK ಇಂಥ ಆರ್ಗಾನಿಕ್ ಔಷಧಿನ ಬಳಸಿ 1 ಎಕರೆಗೆ ಮಿನಿಮಮ್ ಅಂದರೂ ಕನಿಷ್ಠ ಪಕ್ಷ 40 ಮೂಟೆ ಬೆಳೆದಿರ್ತೇವೆ. 2 ಎಕರೆಗೆ ನೋಡಿ, ನೀವು ನೋಡ್ತಾ ಇರ್ತೀರ, ಇಲ್ಲೇ ಇರುತ್ತೆ ಎಲ್ಲನೂ ಮೂಟೆಗಳು. 80 ಮೂಟೆ ಬೆಳೆದಿದ್ದೀವಿ 2 ಎಕರೆಗೆ. ಅದು ಅಲ್ಲದೆ ನಮ್ಮ ಇದೇ ಊರಲ್ಲಿ ಅಕ್ಕಪಕ್ಕದವರೆಲ್ಲೂ ಇಷ್ಟು ಬೆಳೆ ಬೆಳೆದಿರೋದು ವಿಷಯ ತಿಳಿದವರು ನೀವು ಯಾವ ರೀತಿ ಔಷಧಿ, ಯಾವ ಪದ್ಧತಿಯಲ್ಲಿ ಬೆಳೆನ ಬೆಳೀತಾ ಇದ್ದೀರಿ ಅಂತ ನಮ್ಮನ್ನು ಕೇಳ್ತಾ ಇದ್ದಾರೆ. ಅವ್ರಿಗೂ ಇವ್ರನ್ನ ಸಜೆಸ್ಟ್ ಮಾಡಿದ್ದೀರಿ. ನೆಟ್ಸರ್ಫ್ ಪ್ರಾಡಕ್ಟ್ಸ್ನ ಯಾವ ಥರ ರಿಸಲ್ಟ್ ಇದೆ ಅನ್ನೋದು. ನಾವು ಈ ನೆಟ್ಸರ್ಫ್ ಅನ್ನೋ ಏನು ಆರ್ಗಾನಿಕ್ ಇದಿದೆ ಅದನ್ನು ಸರ್, ಗುಮ್ಮಿ ಯಾವ ಥರ ಕಟ್ಟಿತ್ತು, ತುಂಬ ಇವಾಗ ಹಳೆ ಪದ್ಧತಿಗೆ ಕಂಪೇರ್ ಮಾಡಿದರೆ ಇದು ಅದಕ್ಕಿಂತ ಡಬಲ್ ಆಗಿದೆ. ಇದು ನಾವು ಬೆಳೆ ಕೊಯ್ಯಕ್ಕೆ ಮುಂಚೆ ವಿಡಿಯೋ ಮಾಡೋಣ ಅನ್ಕೊಂಡಿದ್ರೆ ಅದು ಈ ವಾತಾವರಣ ಅನುಕೂಲ ಇಲ್ಲದೆ ಅದನ್ನ ಮಾಡ್ಲಿಕ್ಕಾಗಲಿಲ್ಲ. ಅದು ಅಲ್ಲದೆ ವೇಸ್ಟೇಜ್ ಕಮ್ಮಿ, ತುಂಬ ಜಳ್ಳು ಅನ್ನೋದು ತುಂಬ ಇಲ್ಲ. ನೀವು ನೋಡ್ತಾ ಇರ್ಬೋದು, ಹಳೆ ಇದಕ್ಕಿಂತ ಇದು ತುಂಬ 90% ವೇಸ್ಟೇಜ್ ಕಮ್ಮಿ. ಅದು ಅಲ್ಲದೆ ಭತ್ತ ಯಾವ ಥರ ತೂಕ ಬರುತ್ತೆ ಸರ್? ಒಳ್ಳೆ ಮಾಮೂಲಿ ತೂಕಕ್ಕಿಂತ ಒಳ್ಳೆ ತೂಕ ಬರ್ತಾ ಇದೆ. ಒಳ್ಳೆ ಬೆಳೆ ಇದೆ, ಒಳ್ಳೆ ಔಟ್ಪುಟ್ ರಿಸಲ್ಟ್ ಇದೆ. ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಭತ್ತ ತಿನ್ನೋದ್ರಿಂದ ನೀವು ಮಾಮೂಲಿ ಅಕ್ಕಿನೂ ತಿಂದು ನೋಡಿ. ಈ ಭತ್ತ ತಿನ್ನೋದ್ರಿಂದ ಯಾವುದೇ ಕೆಮಿಕಲ್ ಇಲ್ಲ. ನಮ್ದು ಏನು ಇವಾಗ ಭಾರತ ದೇಶದಲ್ಲಿ ಬೇರೆ ಕಡೆ ಅಕ್ಕಿ ಹೋಗ್ತಾ ಇತ್ತಲ್ಲ, ಅದು ನಿಂತೋಗಿತ್ತು. ಈ ಥರ ನಾವು ಆರ್ಗಾನಿಕ್ ನಟ್ಸರ್ಫ್ ಪ್ರಾಡಕ್ಟು, ಅದು ಎಲ್ಲ ಕಂಪ್ನಿಗಳಿದೆ. ಅದರಲ್ಲಿ ನಂಬರ್ 1 ಟಾಪ್ 1 ನೀವು ಚೆಕ್ ಮಾಡ್ಕೋಬೋದು. ಎಲ್ಲ ಪ್ರಾಡಕ್ಟ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಇದೆ. ಇದರಿಂದ ನೀವು ಇದನ್ನ R&D ಇದೆ, ಓನ್ R&D ಇದೆ. ಅದೇ ಥರ ನೀವು ಇದನ್ನ ಬಳಸೋದ್ರಿಂದ ನಿಮಗೆ ಆಗಲಿ ನಿಮ್ಮ ಭೂಮಿಗಾಗಲಿ ಯಾವುದೇ ತೊಂದರೆ ಇಲ್ಲ. ನೋಡಿ, ಈ ಭತ್ತನ ಇವಾಗ ನಮ್ಮ ದೇಶದಲ್ಲಿ ಬೇರೆ ಮೊದಲನೇದಾಗಿ ಅಮೇರಿಕಕ್ಕೆ ಹೋಗ್ತಾ ಇದೆ. ಮತ್ತೆ ನೋಡಿ, ಅದೇ ಥರ ಈ ಕಡೆ ನೋಡ್ಬೋದು, ನಮ್ಮ ಚಾಮಂತಿ ಪೂರ್ಣಿಮಾ ಎಲ್ಲೋ ಇದೆ. ಅದಕ್ಕೂ ನಮ್ಮ ನಟ್ಸರ್ಫ್ ಪ್ರಾಡಕ್ಟ್ ಆದ ಸೇತು ಸ್ಟಿಮ್ರಿಚ್ಚು NPK ಕೊಟ್ಟು ಮಾಡ್ತಾ ಇರ್ತಕ್ಕಂಥದ್ದು. ಮಾರ್ಕೆಟಲ್ಲಿ 10 ರೂಪಾಯಿ ಜಾಸ್ತಿ ಹೋಗ್ತಾ ಇದೆ ಆ ಹೂವಿಗೆ.